ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮಂಡ್ಯದಲ್ಲಿ ಮತ್ತೊಮ್ಮೆ ರಣಾಂಗಣ ಪ್ರಾರಂಭವಾಗುತ್ತಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮಿಸ್ ಆಗಕ್ಕೆ ಚಾನ್ಸೇ ಇಲ್ವಾ ಹಾಗಾದ್ರೆ ಸುಮಲತಾ ಅವ್ರದ್ದು? ಎಸ್ ವೀಕ್ಷಕರೇ, ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಂಡ್ಯದಲ್ಲಿ ಲೆಕ್ಕ ತಪ್ಪಿದ ಕುಮಾರಣ್ಣ, ಗುರಿ ತಪ್ಪದ ಸುಮಕ್ಕ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಇಡೀ ರಾಜ್ಯದ ಗಮನ ಸೆಳೆಯುವಂತಹ ಮಂಡ್ಯದಲ್ಲಿ ಯಾವುದೇ ಚುನಾವಣೆ ನಡೆದರೂ ಕೂಡ ಅತಿ ಹೆಚ್ಚಿನ ಗಮನ, ಮಾಧ್ಯಮಗಳ ಫೋಕಸ್, ಜನರ ಕುತೂಹಲ ಮಂಡ್ಯ ಜಿಲ್ಲೆಯ ಕಡೆಗೆ ಇರುತ್ತೆ. ಅದಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಮಂಡ್ಯದ ಗಂಡು ಅಂಬರೀಷ್ ಅವರ ಕರ್ಮಭೂಮಿ, ಅಂಬರೀಷ್ ಅವರ ಜನ್ಮಭೂಮಿ. ಅಂಬರೀಷ್ ಅವರು ಅಲ್ಲಿಯ ಜನರಿಗೆ ಏನಾದರೂ ಸೇವೆಯನ್ನು ಮಾಡಬೇಕು ಅಂತ ಮಂಡ್ಯದಿಂದ ಆಯ್ಕೆಯಾದಂಥವರು. ಕಾವೇರಿ ನೀರಿನ ಹೋರಾಟದಲ್ಲಿ ಕಾವೇರಿ ವಿಚಾರವಾಗಿ ಕೇಂದ್ರ ಸರ್ಕಾರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಂಥವರು. ಮಂಡ್ಯಕ್ಕಾಗಿ, ಕನ್ನಡಕ್ಕಾಗಿ ಅಂಬರೀಷ್ ಅವರ ಕೊಡುಗೆ ಗಣನೀಯವಾದದ್ದು. ಅಂಬರೀಷ್ ಅವರ ನಂತರ ಅಂಬರೀಷ್ ಅವರ ಹೆಸರು ಉಳಿಬೇಕು ಅಂತ ಹೇಳಿ ಸುಮಲತಾ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನು ಮಂಡ್ಯಕ್ಕಾಗಿ ಪ್ಲಾನ್ ಮಾಡಿದ್ರು. ಮಂಡ್ಯದ ಸಂಸದೆಯಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ರು. ಆದರೆ ಕುಮಾರಸ್ವಾಮಿ ಅವರ ಜೊತೆಗಿನ ರಾಜಕೀಯ ಚದುರಂಗದಾಟದಲ್ಲಿ ಕುಮಾರಸ್ವಾಮಿ ಕಾರ್ಡ್ ಪ್ಲೇ ಮಾಡಿ ಮಂಡ್ಯವನ್ನು JDSಗೆ ಸಿಗಬೇಕು ಅಂತ ಹೇಳಿ JDS BJP ಮೈತ್ರಿಯಲ್ಲಿ ಮಂಡ್ಯವನ್ನು BJPಯಿಂದ ಅಂದರೆ ಸುಮಲತಾ ಅವರಿಂದ ಕಿತ್ಕೊಂಡ್ರು. ಆದರೆ ಸುಮಲತಾ ಈ ಮೊದಲು ಕೂಡ BJPಯಿಂದ ಸ್ಪರ್ಧಿಸಿ MP ಆಗಿರಲಿಲ್ಲ. ಅವರು ಸ್ಪರ್ಧಿಸಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ, ಸ್ವಾಭಿಮಾನದ ಪ್ರತೀಕವಾಗಿ. ಅಂಬರೀಷ್ ಅಗಲಿಕೆಯ ನಂತರ ನಡೆದಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಹೆಸರಿನಲ್ಲಿ ಲೋಕಸಭೆಗೆ ಸ್ಪರ್ಧಿಸಿದರು ಮಂಡ್ಯದಿಂದ. ಅಂಬರೀಷ್ ನಿಧನದ ಸಂದರ್ಭದಲ್ಲಿ ಒಂದು ಗಮನಿಸಬೇಕೆಲ್ಲರೂ, ಮುಖ್ಯಮಂತ್ರಿಯಾಗಿದ್ದಂತಹ HD ಕುಮಾರಸ್ವಾಮಿ ಅವರು ಅಂಬರೀಷ್ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಯಾವುದಕ್ಕೂ ಕೊರತೆ ಇಲ್ಲದಂತೆ ಅವರ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿದರು. ಮಂಡ್ಯಕ್ಕೆ ಪಾರ್ಥಿವ ಶರೀರವನ್ನು ಒಯ್ದು ಮಂಡ್ಯದಲ್ಲಿಯೂ ಕೂಡ ಅಭೂತಪೂರ್ವ ನಮನವನ್ನು ಸಲ್ಲಿಸಿದ್ರು ಇದೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಾಗ ಸುಮಲತಾ ಸ್ವಾಭಿಮಾನದ ಹೆಸರಿನಲ್ಲಿ ಮಂಡ್ಯದಲ್ಲಿ ಸ್ಪರ್ಧೆಗಿಳಿದಿದ್ರು. BJP ಅಲ್ಲಿ ಅಭ್ಯರ್ಥಿಯನ್ನು ಘೋಷಿಸದೆ ಸುಮಲತಾ ಅವರಿಗೆ ಬೆಂಬಲವನ್ನು ಸೂಚಿಸಿತ್ತು. ಹಾಗೆಯೇ ಮಂಡ್ಯದ ಅನೇಕ ನಾಯಕರು ಪಕ್ಷಾತೀತವಾಗಿ, ಕಾಂಗ್ರೆಸ್ನ ನಾಯಕರು ಕೂಡ ಪಕ್ಷಾತೀತವಾಗಿ ಸುಮಲತಾ ಅವರನ್ನು ಬೆಂಬಲಿಸಿದರು. ಪರಿಣಾಮ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋತಿದ್ರು. ಈಗ ಪರಿಸ್ಥಿತಿ ಮತ್ತೆ ಬದಲಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಮಂಡ್ಯ ಮತ್ತು ಮದ್ದೂರು ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡಂತಹ ಸುಮಲತಾ ಈಗಾಗಲೇ ಚುನಾವಣಾ ರಾಜಕೀಯಕ್ಕೆ ತಾಲೀಮನ್ನು ಆರಂಭಿಸಿದ್ದಾರೆ. ಹೇಗಾದರೂ ಮಾಡಿ BJPಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಬೇಕು, ಗೆಲ್ಲಬೇಕು ಅಂತ ಹಠ ತೊಟ್ಟಿದ್ದಾರೆ. ಅದಕ್ಕೆ ಮದ್ದೂರಿಗೆ ಅಭಿಷೇಕ್ ಅಂಬರೀಷ್ ಅವರ ಹೆಸರು ಓಡಾಡ್ತಾ ಇದೆ. ಆದರೆ NDA ಮಿತ್ರ ಪಕ್ಷವಾಗಿರುವ ಜನತಾದಳ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಒಪ್ಪುತ್ತಾ ಕಾದು ನೋಡಬೇಕಿದೆ.
ಆದರೆ HDK ವಿರುದ್ಧದ ರಾಜಕೀಯ ಚದುರಂಗದಾಟವನ್ನ ಸುಮಲತಾ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇಟ್ಟ ಗುರಿಯನ್ನ ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ, ಇಟ್ಟ ಹೆಜ್ಜೆಯನ್ನ ಹಿಂತೆಗೆಯಲ್ಲ ಅಂತ ಹೇಳ್ತಾ ಇದ್ದಾರೆ, ಚುನಾವಣೆಗಾಗಿ ಹೋರಾಟ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಮಂಡ್ಯದಲ್ಲಿ ಲೆಕ್ಕ ತಪ್ಪಿದ್ರ ಕುಮಾರಣ್ಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸುಮಲತಾ ಇಟ್ಟ ದಿಟ್ಟ ಹೆಜ್ಜೆಯನ್ನ ಯಾವ ರೀತಿ ಸಕ್ಸಸ್ ಆಗಿ ಪರಿವರ್ತಿಸ್ತಾರೆ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.